ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವ್ಲಾಗ್ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದೇನಪ್ಪ ಇವಾಗ ಇವಳು ಬಟ್ಟೆನ ಹರಿವಾಡ್ಕೊಂಡು ಕೂತಿದ್ದಾಳೆ ಅಂತ ಅಂದ್ಕೋಬೇಡಿ. ನಾನು ಇವಾಗ ಟೈಮು 12 ಗಂಟೆ ಆಗಿದೆ. ನಮ್ಮ ಸೌಜೂನ್ ಬಟ್ಟೆನ ಒಂದು ಸ್ವಲ್ಪ ಜೋಡಿಸಿ ಇಟ್ಕೋಬೇಕು ಅಂತ ಹೇಳಿ ಇಟ್ಕೋತಾ ಇದ್ದೀನಿ. ಯಾಕಂತಂದರೆ ಇವಾಗ ವಿಂಟರ್ ಸೀಸನ್ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಅವನು ಎಲ್ಲ ಬಟ್ಟೆ ಎಲ್ಲ ವಿಂಟರ್ ಸೀಸನ್ ಬಟ್ಟೆ ಎಲ್ಲ ನಾನು ತೆಗೆದು ಇಡಬೇಕಂತ ಹೇಳಿ ನಾನು ತಕ್ಕೋತಾ ಇದ್ದೀನಿ. ಹಾಗೆ ಒಂದು ಸ್ವಲ್ಪ ಒಂದು ಬಟ್ಟೆಯನ್ನು ಮಡಿಚಿಟ್ಕೋಬೇಕು, ಸರಿಯಾಗಿ ನೀಟಾಗಿ ಇಟ್ಕೋಬೇಕಂತ ಹೇಳಿ ನಾನು ಇಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಅವನು ಎಲ್ಲ ಬಟ್ಟೆಲ್ಲ ಇವಾಗ ಒಂದು ಕಡೆ ಎಲ್ಲ ಮಡಿಚಿಟ್ಕೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ನೀಟಾಗಿ ಡೈಲಿ ವೇರಿಗೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ಹಿಂದ್ಗಡೆ ಎಲ್ಲ ಅವ್ನು ಬೇಡಾಗಿದ್ದ ವಸ್ತುನ ಹಾಗೆ ಇಟ್ಕೊಂಡು ಇವಾಗ ನೋಡಿ ವಿಂಟರ್ದೆಲ್ಲ ಸ್ವೆಟರ್ ಅಥವಾ ಎಲ್ಲ ಸಟ್ಟೆಲ್ಲ ಇಟ್ಕೊಂಡಿದ್ದೀನಿ. ಇವಾಗ ನೋಡಿ ಫ್ರೆಂಡ್ಸ್, ಡೈಲಿ ವೇರ್ದತ್ತು ಎಲ್ಲ ಇಟ್ಕೊಂಡಿದ್ದೀನಿ. ಈ ಥರ ಬೇಡವಾಗಿದ್ದ ಟ್ರೆಡಿಷ್ನಲ್ ಡ್ರೆಸ್ಸಸ್ ಎಲ್ಲ ಅಲ್ಲೇ ಇಟ್ಕೊಂಡಿದ್ದೀನಿ. ಅಂದರೆ ಊರಿಗತ್ತು ಹೋಗಬೇಕಾದ್ರೆ ಯಾವ್ಯಾವ ಡ್ರೆಸ್ಸಸ್ ಎಲ್ಲ ಹಾಕಬೇಕಂತ ಅಲ್ಲೇ ಇಟ್ಕೊಂಡಿದ್ದೀನಿ. ಇವೆಲ್ಲ ಅವನು ಕರ್ಚಿಪ್ಸು ಮತ್ತು ಸಾಕ್ಸು ಅಥವಾ ಎಲ್ಲ ತಲೆಗುಂಬು ಮತ್ತು ಅವ್ನು ಬ್ಲ್ಯಾಂಕೆಟ್ ಅಥವಾ ಎಲ್ಲ ಒಂದು ಕಡೆ ಇಟ್ಕೊಂಡಿದ್ದೀನಿ. ಈ ಥರ ನಾನು ನೀಟಾಗಿ ನನಗೆ ಎಷ್ಟಾಗೋದನ್ನ ಜೋಡಿಸಿಯನ್ನು ಇಟ್ಕೊಂಡಿದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಒಂದು ಸೌಜನ್ದು ಕೆಲಸ ಇದ್ದೇ ಇರ್ತವೆ. ಅವ್ನು ಮಲ್ಕೊಂಡಿದ್ದ ಅಂತ ಇದನ್ನು ಮಾಡ್ಕೋತಾ ಇದ್ದೆ ನಾನು ಇವಾಗ ಸಾಯಂಕಾಲ ಆಯಿತು ಫ್ರೆಂಡ್ಸ್. ಅಂದರೆ ಮಧ್ಯಾಹ್ನ ಆ್ಯಕ್ಚುಲಿ 3 ಗಂಟೆ ಅಂತೂ ಆಗಿತ್ತು. ನಾವು ಒಂದು ಸ್ವಲ್ಪ ಹೊರಗಡೆ ಹೋಗಬೇಕಂತ ಹೇಳಿ ಹೋಗ್ತಾಯಿದ್ದು. ನಮ್ಮ ಮನೆಯವರು ಕಾರ್ನ ತೆಗಿತಾ ಇದ್ದರು. ಆ್ಯಕ್ಚುಲಿ ನಾವು ಹೊರಗಡೆ ಹೋಗ್ಬೇಕಂತಂದರೆ ಇವತ್ತು ನಾವು ನಮ್ಮ ಸೌಜು ಎಲ್ಲರೂ ಮನೆಯಲ್ಲಿ ಅತ್ತೆ ಮಾವ ಎಲ್ಲರೂ ಕೂಡಿ ನಾವು ಪಿಕ್ಚರ್ಗೆ ಹೋಗ್ಬೇಕಂತ ಹೇಳಿ ಹೋಗ್ತಾಯಿದ್ವಿ. ಮರಾಠಿ ಮೂವಿ ಬಂದಿದ್ದು, ಅದನ್ನು ನೋಡಬೇಕು ಅಂತ ಹೇಳಿ ನಾವು ಮಾಲ್ಗೆ ಹೋಗ್ತಾ ಇದ್ದೀವಿ. ಇವಾಗ ನೋಡಿ ಫ್ರೆಂಡ್ಸ್, ಸೌಜುನ ಮುಖ ನೋಡಿದ್ರೆ ಗೊತ್ತಾಗುತ್ತೆ. ಅವನು ಸೌಜು ಆ್ಯಕ್ಚುಲಿ ಮಲ್ಕೊಂಡಿದ್ದ. ಅವನು ಹೇಳ್ತಾನೆ ಅಂತ ನೋಡಿದ್ದು, ಅದು ಮಲ್ಕೊಂಡಿದ್ದು ಹೇಳ್ತಾನೆ ಇದ್ದಿದ್ದಿಲ್ಲ. ಅವನು ಎಬ್ಬಿಸ್ಕೊಂಡು ಆ್ಯಕ್ಚುಲಿ 3:45 ಶೋ ಇತ್ತು, ಅದಕ್ಕೆ ಹೋಗ್ಬೇಕಂತ ಹೇಳಿ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ನೋಡಿ ಫ್ರೆಂಡ್ಸ್, ಇವಾಗ ನಾವು ಹಡಪ್ಸರನ್ನು ಬಿಡ್ತಾ ಇದ್ದೀವಿ. 3 o'clockಗಂತೂ ಬಿಟ್ಟಿದ್ದೀವಿ. ಇವಾಗ ಒಂದು ಸ್ವಲ್ಪ ಪುನಾದಲ್ಲಿ ಥಂಡಿ ಸ್ಟಾರ್ಟ್ ಆಗ್ತಾ ಇದೆ ಈಗ. ಇವಾಗ ಒಂದು ಸ್ವಲ್ಪ ಚಳಿ ಬಿಡ್ತಾ ಇದೆ, ಮುಖ ಎಲ್ಲ ಹೊಡಿಲಿಕ್ಕೆ ಒಂದು ಸ್ವಲ್ಪ ಎಲ್ಲ ಅನ್ನಿಸ್ತಾ ಇದೆ. ಇವಾಗ ನೋಡಿ ಫ್ರೆಂಡ್ಸ್, ನಾವು ಮಾಲಿಗೆ ಬಂದ್ವಿ. ಇಲ್ಲಿ ನಾವು ಪಾರ್ಕಿಂಗಲ್ಲಿ ಬಂದಿದ್ದೀವಿ. ಪಾರ್ಕಿಂಗಲ್ಲಿ ಬಿಡ್ತಾ ಇದನ್ನು ಆ್ಯಕ್ಚುಲಿ ನಾವು ದರಾಸಲ ಹೋಗ್ತಾ ಅಮೆನವ್ರ ಮಾಲಿಗೆ ಬಂದಿಲ್ಲ ಈ ಸಲ, ಯಾವಾಗಲೂ ಹೋಗ್ತಾ ಇದ್ವಲ್ಲ. ಇದನ್ನು 93 ಅವೆನ್ಯೂ ಮಾಲ್ ಇದೆ. ಇದು ಫಾತಿಮಾ ನಗರ್ನಲ್ಲಿ ಇದೆ. ಪುನಾದ ಫಾತಿಮಾ ನಗರ್ನಲ್ಲಿ ನಾವು ಬಂದಿರೋದು. ಇವಾಗ ಆ್ಯಕ್ಚುಲಿ ಶೋ ಸ್ಟಾರ್ಟ್ ಆಗೋದು 3:45ಗೆ ಇತ್ತು. ನಾವು 3:20ಗಂತೂ ಇಲ್ಲಿ ರೀಚ್ ಆಗಿದ್ವಿ. ನಮ್ಮ ಮನೆಯಿಂದ 15 ಮಿನಿಟ್ಸ್ 20 ಮಿನಿಟ್ಸ್ ಇದೆ ಇದು ಹಡಪ್ಸರಿಂದ. ನಾವು ಇವಾಗ ಹೋಗ್ತಾ ಇದ್ದೀವಿ. ಸೌಜುನ ನೋಡಿ, ಅವ್ನಿಗೆಲ್ಲಿ ಹೋಗ್ತಾ ಇದ್ದೀವಿ ಅಂತ ಐಡಿಯಾನೂ ಇದ್ದಿದ್ದಿಲ್ಲ. ಅವನಿಗೆ ನಿದ್ಗನಲ್ಲೇ ಇದ್ದ ಅವನು. ಆ್ಯಕ್ಚುಲಿ ನಮ್ಮದು ಅವತ್ತು ನಿದ್ದೆ ಟೈಮ್ ಇತ್ತು. ನಾವು ಮನೆಯಲ್ಲಿ ನಿದ್ದೆ ಮಾಡಲಿಕ್ಕೂ ಆಗಲಿಲ್ಲ. ಯಾಕೆಂದರೆ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಕೆಲಸ ಆಯಿತು. ಸೌಜುಂದು ಬಟ್ಟೆ ಆಯಿತು, ಮಡಚಿಡೋದು ಎಲ್ಲ ಆದಮೇಲೆ ನನಗೂ ನಿದ್ದೆನೂ ಆಗಿದ್ದಿಲ್ಲ ಅವತ್ತು. ನಾನು ಹೇಗೋ ಹಾಗೆ ರೆಡಿಯಾಗಿ ಹರಿಬರಿಯಲ್ಲಿ ಬಂದಿದ್ದೆ ಅವತ್ತು. ಇದು ಮಾಲ್ ಒಂದು ಸ್ವಲ್ಪ ಸಾಂದಿದೆ. ಅಮೆನವ್ರ ಮಾಲ್ಗಿಂತ ಒಂದು ಸ್ವಲ್ಪ ಸಾನಿದೆ ಫ್ರೆಂಡ್ಸ್. ಮಾಲ್ ನೋಡ್ಲಿಕ್ಕೆ ಈಗೊಂದ್ಸಲನೂ ಬಂದಿದ್ವಿ ಫ್ರೆಂಡ್ಸ್. ನಾವು ಇದನ್ನು ನೋಡಲಿಕ್ಕೂ ಟೈಮ್ ಇದ್ದಿಲ್ಲ, ಯಾಕಂದರೆ ನಾವು ಕರೆಕ್ಟ್ ಟೈಮಿಗೆ ಬಂದಿದ್ವಿ. ಇವಾಗ ನೋಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಮಾಲ್ಗೆ ನಿಮಗೆ ತೋರಿಸ್ಲಿಕ್ಕೂ ಆಗೋಲ್ಲ ಫ್ರೆಂಡ್ಸ್. ಇವಾಗ ನೆಕ್ಸ್ಟ್ ಇನ್ನೊಂದ್ಸಲ ಯಾವಾಗಾದರೂ ಈ ಮಾಲಿಗೆ ಮತ್ತೆ ಬಂದರೆ ನಾನು ನಿಮಗೆ ಇದು ಮಾಲ್ನ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನಾವು ಹೋಗ್ತಾ ಇದ್ದೇವೆ. ಇದು ಆ್ಯಕ್ಚುಲಿ 3rd ಫ್ಲೋರ್ನಲ್ಲಿ ಸಿನಿಮಾಸ್ ಇದ್ದು ಎಲ್ಲನೂ. ನಮ್ಮದು 3:45ಗೆ ಶೋ ಇತ್ತು. ನಾವು ಇವಾಗ ಪುಲವಂತಿ ಅಂತ ಹೇಳಿ ಒಂದು ಮರಾಠಿ ಮೂವಿ ಬಂದಿದೆ. ಅದು ಒಂದು ಸ್ವಲ್ಪ ಹಿಸ್ಟಾರಿಕಲ್ದಾಗಿದೆ. ಆ ಮೂವಿನ ನೋಡಬೇಕಂತ ಹೇಳಿ ಬಂದಿರೋದು. ಆ್ಯಕ್ಚುಲಿ ಮೂವಿನೂ ಸೂಪರ್ ಆಗಿತ್ತು, ಚೆನ್ನಾಗಿತ್ತು. ಅವತ್ತು ನೋಡ್ಲಿಕ್ಕೆ ಬಂದಿದ್ವಲ್ಲ, ಇಷ್ಟ ಆಯಿತು. ಸಿಂಪಲ್ ಆಗಿದೆ ಮೂವಿ, ಭಾಳ ಕಾಂಪ್ಲಿಕೇಟೆಡ್ ಆಗಿಲ್ಲ. ಅಂದರೆ ಹೊಡೆದಾಟ ಬಡ್ದಾಟ ಅಥವಾ ಏನೂ ಇಲ್ಲ. ಸಿಂಪಲ್ಲಾಗಿ ಫ್ಯಾಮ್ಲಿ ಮೂವಿ ಅಂತ ಹೇಳ್ಬೋದು. ನೋಡ್ಲಿಕ್ಕೂ ತುಂಬ ಇಷ್ಟ ಆಯಿತು ನನಗೆ ಅವತ್ತು ಮರಾಠಿ ಮೂವಿ. ಸೌಜು ನೋಡಿ ಫ್ರೆಂಡ್ಸ್, ಹೇಗೆ ನಿದ್ದೆ ಕಣ್ಣಲ್ಲೇ ಮಾಡ್ತಾ ಇದ್ದಾನೆ. ನಮ್ಮದು ಇನ್ನೂ ಮೂವಿಗೆ ಇನ್ನೂ ಟೈಮ್ ಇತ್ತು, ಅದು ನಾವು ಜಲ್ದಿನೇ ಬಂದಿದ್ವಿ. ನೋಡಿ ಫ್ರೆಂಡ್ಸ್, ದೀಪಾವಳಿದು ಹೇಗೆ ಡೆಕೋರೇಷನ್ ಮಾಡಿದ್ದಾರೆ. ಮೂವಿ ಮುಂದ್ಗಡೆನೇ ಈ ಥರ ಸುಮ್ಮನೆ ಒಂದು ಹಾಲ್ ಇತ್ತು, ಅಲ್ಲಿ ಇದನ್ನು ಡೆಕೋರೇಷನ್ ಮಾಡಿದ್ರು. ಅದನ್ನೇ ಸುಮ್ಮನೆ ಸಖತ್ತಾಗಿತ್ತು ನೋಡ್ಲಿಕ್ಕಂತ ಹೇಳಿ. ನಮ್ಮದು ಆ್ಯಕ್ಚುಲಿ 3rd ಬ್ಲಾಕ್ನಲ್ಲಿ ಇತ್ತು ಮೂವಿ, ಅಲ್ಲಿಗೆ ಹೋಗಬೇಕಂತ ಇತ್ತು. ನಾವು ಹಾಗೆ ಅಂತ ಒಂದು ಸ್ವಲ್ಪ ಫೋಟೋಶೂಟ್ ಅಂತ ಹೇಳಿ ಮಾಡ್ಕೋತಾ ಇದ್ವಿ. ಸೌಜುಗೆ ಆ್ಯಕ್ಚುಲಿ ಮೂಡ್ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ನಾವು ಅರ್ಧ ನಿದ್ದೆ ಆಗಿ ಬಂದಿದ್ದ, ನಮಗೂ ನಿದ್ದೆ ಇದ್ದಿದ್ದಿಲ್ಲ. ಆ್ಯಕ್ಚುಲಿ ಒಂದು ಮನೆಗೆ ಒಂದು ಸ್ವಲ್ಪ ನಿದ್ದೆ ಟೈಮ್ ಇತ್ತು ಎಲ್ಲರಿಗೂ. ಆದರೆ 3 ಗಂಟೆಗೆ ಶೋ ಎಲ್ಲರೂ ಒಂದು ಸ್ವಲ್ಪ ರಶ್ ಕಡಿಮೆ ಇರುತ್ತೆ ಅಂತ ಹೇಳಿ ನಾವು ಮಧ್ಯಾಹ್ನನೇ ಬಂದಿದ್ವಿ
ಬಂದಿದ್ವಿ ಈ ಸಲ. ಇವಾಗ ನಾವು 3 ಗಂಟೆ ಜಲ್ದಿ ಬಂದಿದ್ದರಿಂದ ಇನ್ನು ಬ್ಲಾಕ್ ಆಗಿತ್ತು, ಅದೊಂದು ಸ್ವಲ್ಪ ಸ್ವಚ್ಛತೆ ಎಲ್ಲ ಮಾಡ್ತಾಯಿದ್ರು. ಲಾಸ್ಟ್ ಮೂವಿದತ್ತು ಎಲ್ಲ ಉಳಿದಿದ್ದೆಲ್ಲ ಸ್ವಚ್ಛತೆ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ನಮಗೆ ಒಬ್ರೊಬ್ರಿಗೆ ಆಗಿ ಒಳಗಡೆ ಬಿಟ್ಟರು. ಆಮೇಲೆ ನಾವು ಮೂವಿಗೆ ಹೋಗ್ಬೇಕಂತ ಹೇಳಿ ಒಳಗಡೆ ಹೋದ್ವಿ ಫ್ರೆಂಡ್ಸ್. ಸೌಜು ಲಾಸ್ಟ್ ಟೈಮ್ನ ಸುಮ್ಮನೆ ಕೂತ್ಕೊಂಡಿದ್ದೆ, ಈ ಸಲ ಸುಮ್ಮನೆ ಕೂತ್ಕೊಂಡಿರ್ತಾನಂತ ಅಂದ್ಕೊಂಡಿದ್ವಿ ನಾವು. ಮುಂದೆ ಏನು ಮಾಡ್ತಾನೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ಈ ಮೂವಿನಲ್ಲಿ ನನಗೆ ಈ ಸಾಂಗ್ ಅಂತೂ ತುಂಬಾ ಇಷ್ಟ ಆಯಿತು. ಅವತ್ತು ಎಷ್ಟೆಲ್ಲ ಕೇಳಿದ್ರು ಅದು ನಂಗೆ ಕೇಳಬೇಕು ಅಂತಲೇ ಅನಿಸ್ತಾ ಇತ್ತು. ಮತ್ತು ವಾಪಸ್ ಬಂದು ನಾನು ಯೂಟ್ಯೂಬ್ನಲ್ಲಿನೂ ಅದನ್ನು ಆ ಸಾಂಗ್ನ ಎಷ್ಟೋ ಸಲ ಕೇಳಿದೆ. ನನಗಂತೂ ತುಂಬಾ ಇಷ್ಟ ಆಯಿತು ಆ ಸಾಂಗ್ ಅಂತೂ. ನನಗೆ ಹಾಗೇ ಕೇಳಬೇಕಂತ ಅನ್ನಿಸ್ತಾ ಇತ್ತು. ಚೆನ್ನಾಗಿದೆ ಫ್ರೆಂಡ್ಸ್, ಫಿಲ್ಮು ನೋಡ್ಲಿಕ್ಕೂ ಸೂಪರ್ ಆಗಿದೆ. ಫ್ಯಾಮಿಲಿ ವತಿಯಿಂದ ನೋಡ್ಬೇಕಂತ ಅನಿಸಿದ್ರೆ ಯಾರಾದರೂ ನಿಮ್ಮ ಜೊತೆಲಿ ಫ್ಯಾಮ್ಲಿಯಿಂದ ಕಂಪ್ನಿ ಕೊಡೋಕ್ಕೆ ಸಾತಿದ್ರೆ ನೀವು ಹೋಗಿ ಬನ್ನಿ ಫ್ರೆಂಡ್ಸ್ ಅಂತ ಹೇಳ್ತೀನಿ. ಸೌಜುಗ ಅವನದು ಹೊಸದು ಪಿಕ್ಚರ್, ಅವ್ನು ರಿಕ್ಲೈನರ್ ಪಿಕ್ಚರ್ ಅಂತ ತೆಗಿಬೇಕು. ಅಷ್ಟು ಅವನು ರಿಕ್ಲೈನರ್ ಚೇರ್ನ ತುಂಬ ಎಂಜಾಯ್ ಮಾಡಿದ ಅವತ್ತು. ಅವ್ನಿಗೆ ಅಷ್ಟು ಖುಷಿ ಆಗಿಬಿಟ್ಟಿತ್ತು ಅಂತಂದರೆ ಬಿಟ್ಟು ಬರಲಿಕ್ಕೇ ಆಮೇಲೆ ಅವನು ರೆಡಿ ಇದ್ದಿದ್ದಿಲ್ಲ. ಅದೇ ಚೇರ್ನಲ್ಲಿ ಕೂಡಬೇಕು ಅಂತ ಹೇಳಿ ಎಷ್ಟೊತ್ತನ ಆಟ ಆಡ್ತಾಯಿದ್ದ. ಇವಾಗ ಒಂದು ಸ್ವಲ್ಪ ಇಂಟರ್ವಲ್ ಬಿಟ್ಟಿದ್ರು ಫ್ರೆಂಡ್ಸ್. ಇವಾಗ ಅವನಿಗೆಲ್ಲ ಬೆಳಕತ್ತು ನೋಡಿದಾದ್ಮೇಲೆ ಎಲ್ಲೆಲ್ಲಿ ಬಂದಿದ್ವಿ ಅಂತ, ಯಾರ್ಯಾರು ಎಲ್ಲಿದ್ದಾರೆ ಅಂತ ಹೇಳಿ ಗೊತ್ತಾಯ್ತು. ಆ್ಯಕ್ಚುಲಿ ಅವ್ನು ಕತ್ಲಾಗಿ ಇಷ್ಟೊತ್ತನ ಏನೂ ಕಂಡಿದ್ದಿಲ್ಲ. ಅದು ಹೇಗಿದೆ ಬಟನ್ಸ್ ಹೊತ್ತು ಏನು ಅಂತ ಅವನಿಗೆ ಎಲ್ಲೇ ಆ್ಯಕ್ಟಿವ್ ಮಾಡಬೇಕು ಅಂತಲೂ ಗೊತ್ತಿದ್ದಿಲ್ಲ. ಆಮೇಲೆ ಬೆಳಕಾದ್ಮೇಲೆ ಅವನ್ನೆಲ್ಲ ಬಟನ್ಸ್ ಹತ್ತು ಎಲ್ಲ ನೋಡಿದಾದ್ಮೇಲೆ ಅವನೇ ಒತ್ತೋದತ್ತು ಎಲ್ಲ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ಮದು ಸಿನಿಮಾದು ಸೌಜುನ್ ಜೊತೆ ಹೊಸ ಎಕ್ಸ್ಪೀರಿಯೆನ್ಸು. ಅದು ಫಿಲ್ಮ್ ಎಲ್ಲ ಮುಗಿಸಿದಾದ್ಮೇಲೆ ನಾವು ಹೊರಗಡೆ ಬಂದ್ವಿ ಫ್ರೆಂಡ್ಸ್. ಇವಾಗ ಮಾಲ್ಗೆ ಹೋಗಬೇಕಂತ ಅಂದ್ಕೊಂಡಿದ್ವಿ, ಬಟ್ ಕತ್ಲಾಗಿಬಿಟ್ಟಿತ್ತು. ಮತ್ತು ಮನೆಗೆ ಹೋಗಬೇಕು. ನಮ್ಮ ಮನೆಯವರು ಒಂದು ಸ್ವಲ್ಪ ಆಫೀಸ್ ಕೆಲಸ ಇದೆ, ಇಲ್ಲ ಮತ್ತು ಇನ್ನೊಂದು ಸಲ ಬರೋಣ ಅಂತ ಹೇಳಿ ಅಂದರು. ಸೌಜಿಗೆ ಒಂದು ಚಾಕ್ಲೇಟ್ ತಂದಿದ್ರು ನಮ್ಮ ಮನೆಯವರು ಇಂಟೋಲ್ಲಿ. ಹಾಗೆ ಒಂದು ಸ್ವಲ್ಪ ಬಾಯಿಗೆ ನೋಡಿ ಫ್ರೆಂಡ್ಸ್ ಹೇಗೆ ಹಚ್ಕೊಂಡಿದ್ದಾನೆ ಅವನು. ಒರೆಸ್ಲಿಕ್ಕೂ ಬಿಡ್ತಾ ಇದ್ದಿದ್ದಿಲ್ಲ ಅವನು. ನನಗೆ ಒಂದು ಸ್ವಲ್ಪ ಅವನಿಗೆ ಹಠ ಬಂದುಬಿಟ್ಟಿತ್ತು. ಯಾಕಂದರೆ ರಿಕ್ಲೈನ್ ಚೇರ್ ಬಿಟ್ಟು ಬರೋಂಗೆ ಅಲ್ಲೇ ಆಟ ಆಡಬೇಕಂತ ಮನಸ್ಸಿತ್ತು. ಆ್ಯಕ್ಚುಲಿ ನಾನು ಕರ್ಕೊಂಬಂದೆಲ್ಲ ಒಂದು ಸ್ವಲ್ಪ ಅವನಿಗೆ ಮೂಡ್ ಆಫ್ ಆಯಿತು. ಅದಕ್ಕೆ ಅವನು ಒಂದು ಸ್ವಲ್ಪ ಮೂಡ್ ಆಫ್ ಆಗಿದ್ದಾನೆ. ಈಗ ಒಂದು ಸ್ವಲ್ಪ ಜಾಸ್ತಿ ಜಲ್ದಿನೇ ಕತ್ಲಾಗಿಬಿಡುತ್ತೆ. ನಾವು ಮನೆಗೆ ಹೋಗೋದ್ರಾಗೆ ಕತ್ಲಾಗಿಬಿಟ್ಟಿತ್ತು. ಟ್ರಾಫಿಕ್ಕು ಅಷ್ಟೇ ಜಾಮ್ ಆಗಿಬಿಟ್ಟಿತ್ತು. ನಾವು ಬರೋಷ್ಟ್ರಾಗೆ 15 ನಿಮಿಷ ತೊಗೊಂಡ್ವಿ. ಬಟ್ ಹೋಗೋದ್ರಲ್ಲಿ ನಾವು ಅರೌಂಡ್ ಹಾಫ್ ಆನ್ ಅವರ್ ತನಕ ಟೈಮ್ ಹಿಡಿತು ನಮಗೆ. ಯಾಕಂದರೆ ಡಬಲ್ ಟೈಮ್ ಆಯಿತು ನೋಡಿ ಫ್ರೆಂಡ್ಸ್. ಇದೇನೇ ಮಾಲು, ಅವೇನೋ ಮಾಲು. ಇನ್ನೊಂದು ಸಲ ನಿಮಗೆ ಬಂದಾಗ ಇದರಿಂದ ತೋರಿಸ್ತೀನಿ ಫ್ರೆಂಡ್ಸ್. ಇವಾಗ ನನಗೆ ಅಷ್ಟು ತೋರಿಸ್ಲಿಕ್ಕೆ ಟೈಮ್ ಇರಲಿಲ್ಲ. ನಾನು ಸೌಜು ಇಲ್ಲೇ ಒಂದು ಸ್ವಲ್ಪ ಫೋಟೋ ಹೊತ್ತು ಶೂಟ್ ಮಾಡ್ಕೋತಾ ಅಂತ ಹೇಳಿ ನಿಂತ್ವಿ. ನಮ್ಮ ಮನೆಯವರು ಕಾರ್ ಪಾರ್ಕಿಂಗ್ನಲ್ಲಿ ಕಾರ್ ಇಟ್ಟಿದ್ದರು, ಅದನ್ನು ತಗೊಂಬರ್ಬೇಕಂತ ಹೇಳಿ ಹೋಗಿದ್ದರು. ಅಲ್ಲೇ ಸುಮ್ಮನೆ ಒಂದು ಗಾರ್ಡನಿಂಗ್ ಇತ್ತು, ಅಲ್ಲಿ ಸೌಜುನ ನಾವು ಒಂದು ಸ್ವಲ್ಪ ಫೋಟೋ ಶೂಟ್ ಹೊತ್ತು ಮಾಡ್ಕೋಬೇಕಂತ ಹೇಳಿ ಮಾಡ್ಕೋತಾ ಇದ್ವಿ.
ಇದು ಫಾತಿಮಾ ನಗರ್ನಲ್ಲಿ ಬರುತ್ತೆ ಫ್ರೆಂಡ್ಸ್. ಆಲ್ಮೋಸ್ಟ್ ಪುನಾದಲ್ಲಿ ಇದ್ದವ್ರಿಗೆ ಗೊತ್ತಿರ್ಬೋದು. ಇವಳೇನಪ್ಪ ಈ ಥರ ಹಗಲೆ ಮುಗಲೆ ಬರೀ ಹೇಳಿದ್ದೆ ಹೇಳ್ತಾಳೆ ಅಂತ ಅಂದ್ಕೋಬೇಡಿ. ಯಾರಿಗಾದ್ರೂ ಬೇಕಾಗಿದೆ ಇನ್ಫಾರ್ಮೇಷನ್ ಅವ್ರಿಗೆ ಹೋಗ್ಬೇಕಂತ ಅನ್ನೋರಿಗೆ ನಂದು ಲಾಗಿಂದ ಅವ್ರಿಗೊಂದು ಸ್ವಲ್ಪ ಯೂಸ್ ಆಗಲಿ ಅಂತ ಹೇಳಿ ನಾನು ಅದರ ಅಡ್ರೆಸ್ಸನ್ನು ನಾನು 2-3 ಸಲ ರಿಪೀಟ್ ಮಾಡ್ತಾ ಇದ್ದೀನಿ ಅಷ್ಟೇ. ನಿಮಗೆ ಬೇಜಾರಾದರೆ ಸಾರಿ ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಒಂದು ಸ್ವಲ್ಪ ನೀರಲ್ಲಿ ಇದ್ದು ಅಲ್ಲೆಲ್ಲ ಒಂದು ಸ್ವಲ್ಪ ಆಟ ಆಡ್ತಿದ್ದ ಸೌಜು. ಅವನಿಗೇನೋ ಗಾರ್ಡನಿಂಗೆಲ್ಲ ಒಂದು ಸ್ವಲ್ಪ ನೀರು ಹತ್ರ ನೋಡೋದು ತುಂಬ ಖುಷಿ ಆಗಿಬಿಡುತ್ತೆ ಯಾವಾಗಲೂ. ನೋಡಿ ಹೇಗೆ ಮಾಡ್ತಾ ಇದ್ದಾನೆ ಅವನು. ಹೋಗಿ ಮುಂದ್ಗಡೆ ಹೋಗಬೇಕಂತ ಇರ್ತಾನೆ, ಮತ್ತೆ ಹಿಂದ್ಗಡೆ ಬರ್ತಾ ಇದ್ದಾನೆ. ನೀರಿನಲ್ಲಿ ಅವ್ನಿಗೆ ಒಂದು ಸ್ವಲ್ಪ ಎತ್ತರ ಇತ್ತು, ಒಂದು ಸ್ವಲ್ಪ ಕಾಣಿಸ್ತಾ ಇದ್ದಿದ್ದಿಲ್ಲ. ಹಾಗೆ ಒಂದು ಸ್ವಲ್ಪ ನೀರತ್ತು ನೋಡಿ ಮತ್ತೆ ಹಿಂದ್ಗಡೆ ಬರ್ತಿದ್ದ. ಇಷ್ಟೆಲ್ಲ ಆದಮೇಲೆ ನಮ್ಮ ಮನೆಯವರು ಕಾರನ್ನು ತೊಗೊಂಬಂದರು. ಮತ್ತು ಇವಾಗ ನಾವು ಮನೆ ಕಡೆಗೆ ನಮ್ಮ ಪಯಣವನ್ನು ಮುಂದುವರಿಸಿದ್ವಿ. ಹೀಗಿತ್ತು ನೋಡಿ ಫ್ರೆಂಡ್ಸ್ ನಮ್ದು ಇವತ್ತಿನ ವ್ಲಾಗು. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಬೇಗ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳಿ ನಾನು ಕೇಳ್ಕೊತಾ ಇದ್ದೀನಿ. ನಾವು ಅಂತೂ ಫುಲ್ ಎಂಜಾಯ್ ಮಾಡಿದ್ವಿ. ಇವತ್ತು ಸಂಡೇ ಎಲ್ಲ ಫನ್ ಡೇ ಅಂತ ಹೇಳಿ ಫುಲ್ ಎಂಜಾಯ್ ಮಾಡಿದ್ವಿ. ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್.